ರಾತ್ರಿ ಇಡೀ ಕುಸುಮನಿಗೆ ನಿದ್ರೆ ಬರಲಿಲ್ಲ. ಅವಾಗ ಅವಾಗ ಎದ್ದು ನೀರು ಕುಡಿದು ಮಲ್ಕೋತಾ ಇದ್ಲು. ಅಯ್ಯೋ, 1 ವಾರಗಳ ಕಾಲ ನಾನೇ ಅಡಿಗೆ ಮಾಡ್ಬೇಕಾ? ಹಾಗೆ ಅಂತ ಕಿಚನ್ನಿಗೆ ಎದ್ದು ಬೆಳಗಿನ ಜಾವನೇ ಕಿಚನ್ ಒಳಗೆ ಹೋದ್ಲು. ಕಿಚನ್ ನಲ್ಲಿ ಆಗ್ತಾ ಇರುವ ಪಾತ್ರೆಗಳ ಶಬ್ದಕ್ಕೆ ಅಯ್ಯೋ ಅಯ್ಯೋ ಅಯ್ಯೋ, ಏನಿದು? ಕಿಚನ್ ನಿಂದ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಇಷ್ಟು ಜೋರಾಗಿ ಪಾತ್ರೆ ಸೌಂಡ್ ಕೇಳ್ತಿದೆ. ಹೌದತ್ತೆ, ಬನ್ನಿ ಏನು ಅಂತ ನೋಡೋಣ. ಹಾಗೆ ಅಂತ ಕಿಚನ್ನಿಗೆ ಹೋದ್ರು. ಆದ್ರೆ ಬೆಳಿಗ್ಗೆ ಬೆಳಿಗ್ಗೆ ಕುಸುಮ ಅಡಿಗೆ ಮಾಡ್ಲಿಕ್ಕೆ ಅಂತ ಕಿಚನ್ನಿಗೆ ಬಂದಿದ್ಲು. ಏನಮ್ಮ ಇದು, ಮೊದಲನೇ ದಿನನೇ ಈ ರೀತಿ ಸೌಂಡ್ಗಳು ಮಾಡ್ತಾ ಇದ್ದೀಯಾ? ಏನತ್ತೆ ಮಾಡೋದು? ಎಲ್ಲಿ ಯಾವ ವಸ್ತುಗಳಿದೆ ಅಂತ ನನಗೆ ಏನು ಗೊತ್ತಾಗ್ತಾ ಇಲ್ವೇ? ಅದೆಲ್ಲ ಸರಿ, ಕೈಗೇನು ಗ್ಲೌಸು, ತಲೆಗೇನು ಆ ಕ್ಲಾತು, ಬಾಯಿಗೆ ಬೇರೆ ಮಾಸ್ಕ್ ಹಾಕಿದ್ಯಾ? ಅದೇನೂ ಇಲ್ಲಕ್ಕ, ಅಡಿಗೆ ಮಾಡುವಾಗ ನನಗೆ ಏನೂ ಆಗ್ಬಾರ್ದಲ್ವಾ? ಹೋಟೆಲಲ್ಲಿ ಕೂಡ ಚೆಫ್ ಇಷ್ಟೊಂದು ಎಚ್ಚರಿಕೆ ತಗೊಳ್ಳೋದಿಲ್ಲ. ಆದ್ರೂ ಅಕ್ಕ, ನಮ್ಮ ಜಾಗ್ರತೆಯಿಂದ ನಾವಿರ್ಬೇಕಲ್ವಕ್ಕ, ಅದಕ್ಕೇನೆ. ಅಡಿಗೆ ಮಾಡಕ್ಕೆ ಗೊತ್ತಾಗದಿದ್ರು ಇಷ್ಟೊಂದು ಎಚ್ಚರಿಕೆ ತುಂಬಾ ಜಾಸ್ತಿನೇ ಆಯಿತು. ಹಾಗೆ ಅಂತ ಅತ್ತೆಯಾದ ಕೌಸಲ್ಯ ಕೂಡ ಹೇಳಿದ್ರು. ಅಷ್ಟರಲ್ಲಿ ರಘುರಾಮ್ ಅಲ್ಲಿಗೆ ಬಂದ್ರು. ನೀವಿಬ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕುಸುಮ ಮಾತ್ರ ಕಿಚನ್ ಅಲ್ಲಿ ಇರ್ಬೇಕು ಅಂತ ನಾನು ಆವಾಗ್ಲೇ ಹೇಳಿದೀನಲ್ವಾ? ನೋಡ್ರಿ, ಮೊದಲನೇ ದಿನನೇ ಕಿಚನ್ ಹೀಗೆ ಮಾಡಿ ಹಾಕಿದ್ದಾಳೆ. ಇನ್ನು 1 ವಾರ ಅಂದ್ರೆ ಹೇಗೆ ರೀ? ಹೌದು ಮಾವಯ್ಯ, ನೋಡಿ ಹೇಗಿದೆ ಅಂತ. ಅದೆಲ್ಲ ಏನಾದ್ರೂ ಸರಿ, ಕಿಚನಿಗೂ ನಿಮಗೂ ಸಂಬಂಧ ಇಲ್ಲ. ಅದಲ್ಲ ರೀ, ನಾನು ಹೇಳಿದ್ನ ಮಾತ್ರ ಕೇಳ್ಬೇಕು. ನಿಮಗೆ ಏನ್ ಬೇಕೋ ಅದನ್ನ ತಗೊಂಡು ಕಿಚನಿಂದ ಆಚೆ ಹೋಗಿ. ಹಾಗೆ ಹೇಳಿ ರಘುರಾಮ್ ಕೂಡ ಅಲ್ಲಿಂದ ಹೊರಟು ಹೋದ. ಕೇಳ್ದ ಅವ್ರು ಹೇಳಿದ್ದು, ಅವ್ರು ಏನ್ ಹೇಳ್ತಿದ್ದಾರೋ ಅದನ್ನ ಮಾತ್ರ ಮಾಡು, ನಾವಿನ್ನು ಹೊರಡ್ತೀವಿ. ಆದ್ರೆ ನನಗ್ ಮಾತ್ರ ಟೈಮಿಗೆ ಎಲ್ಲನೂ ಟೇಬಲ್ ಅಲ್ಲಿ ಇಡ್ಬೇಕು. ಹಾಗೆಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಸ್ವಲ್ಪ ಸಮಯದ ನಂತರ ಕುಸುಮ ಅವಳು ಮಾಡಿರುವ ಅಡಿಗೆನೆಲ್ಲ ತಗೊಂಡ್ಬಂದು ಟೇಬಲ್ ಮೇಲೆ ಇಟ್ಲು. ಏನಮ್ಮ, ಇವತ್ತು ನಿಮ್ಮ ಚಿಕ್ಕ ಸೊಸೆಯ ಅಡಿಗೆನೇನಾ? ಹೌದು ಕಣೋ, ನಿಮ್ ತಂದೆಯವರು ಮೊದ್ಲೇ ಹೇಳ್ಬಿಟ್ಟಿದಾರಲ್ವಾ ಕುಸುಮನೇ ಅಡಿಗೆ ಮಾಡೋದು. ಹೌದಾ? ಹಾಗಾದ್ರೆ ನೀವು ಹೊಟ್ಟೆ ತುಂಬಾ ಊಟ ಮಾಡಿ, ನಾನು ಹೊರಗಡೆ ಹೋಗ್ತೀನಿ. ಹಾಗೆ ಹೇಳಿ ಅವನು ಅಲ್ಲಿಂದ ಹೊರಟು ಹೋದ. ರಾಕೇಶ್ ಕೂಡ ಅದೇ ಮಾತನ್ನು ಹೇಳಿ ಹೋಗುವಾಗ, ಲೇ ಏನೋ, ಎಲ್ಲಿಗೆ ಹೋಗ್ತಾ ಇದೀಯಾ? ನಿನಗೇನು ಆಟ ಆಗ್ತಾ ಇದೀಯಾ? ಬಂದು ಬಾಯಿ ಮುಚ್ಕೊಂಡು ಕೂತ್ಕೋ. ಅದು ಅಲ್ಲಮ್ಮ, ಅಣ್ಣ ಹೊರಟೋದ ಅಲ್ವಾ, ಅವನ್ನ ನಿಲ್ಸ್ಲಿಕ್ಕೆ ನನ್ನಿಂದ ಆಗಿಲ್ಲ. ನಾನೇ ಇವಾಗ ಸಿಕ್ಕಾಕೊಂಡಿದ್ದು. ಸರಿ, ಇನ್ನೇನ್ ಮಾಡೋದು, ತಿನ್ಲೇಬೇಕಲ್ವಾ? ತಿಂದು ಸಾಯ್ತೀನಿ. ಎಲ್ಲರೂ ಏನ್ ಮಾಡೋದು, ತಿಂದೇ ಆಗ್ಬೇಕಲ್ಲ ಅಂತ ಬೇಜಾರಿಂದ ಕೂತಿದ್ರು. ಕುಸುಮ ಎಲ್ಲರಿಗೂ ಬಡಿಸಿದ್ಲು. ಕುಸುಮ, ಏನಮ್ಮ ಇದು? ಅತ್ತೆ, ಅದು ನಾನು ಯೂಟ್ಯೂಬಲ್ಲಿ ನೋಡಿ ಮಾಡಿದ್ದು. ಅಂದ್ರೆ ಹಾಗಾದ್ರೆ ಹೆಸರು ಕೂಡ ಗೊತ್ತಿಲ್ವಾ? ಅಂದ್ರೆ ಅದ್ರ ಹೆಸರೇ ಮರ್ತೋಯ್ತು. ನೋಡ್ಲಿಕ್ಕೆ ಪೊಂಗಲ್ ರೀತಿ ಇದೆ. ಹೌದು, ಇದ್ರಲ್ಲಿ ಏನಿದು? ಹಾಗಾದ್ರೆ ಮಾವಯ್ಯ, ಇದು ಹೊಸ ವೆರೈಟಿ ಆಗಿರ್ಬೋದು. ಹಾಗೆ ಅಂತ ಹೇಳಿದಾಗ ಕುಸುಮ ಸ್ವಲ್ಪ ಎಲ್ಲರ ಮುಂದೆ ಹರ್ಟ್ ಆಗಿ ಹೋದ್ಲು. ಮತ್ತೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ದಿರುವ ನನ್ನನ್ನ ಕಿಚನ್ಗೆ ಕಳ್ಸಿದ್ರೆ ಹೀಗೇನೆ ಇರೋದು. ಹಾಗೆ ಅಂತ ಮನ್ಸಲ್ಲಿ ಅಂದ್ಕೊಂಡ್ಲು. ಹೌದು, ಇವಳಿಗೆ ಸರಿಯಾಗಿ 1 ಹೊತ್ತೇ ಟಿಫನ್ನ ಮಾಡಕ್ಕೆ ಆಗೋದಿಲ್ಲ, ಆದ್ರೆ ತಿನ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಗೊತ್ತಿವಳಿಗೆ. ಹೌದೌದು ರಾಕೇಶ್, ನೀ ಸರಿಯಾಗಿ ಹೇಳ್ದೆ. ಹಾಗೆ ಅಂತ ಹೇಳಿದಾಗ ಕುಸುಮನಿಗೆ ಆ ಮಾತು ಕೇಳಿ ಇನ್ನಷ್ಟು ಕೋಪ ಬಂತು. ಅಂದ್ರೆ ನಿಮ್ಮ ಪ್ರಕಾರ ನಾನು ಯಾವ ಕೆಲ್ಸಕ್ಕೂ ಬಾರದವಳ? ಮೊದ್ಲು ರುಚಿ ನೋಡಿ ಹೇಳಿ, ಅದನ್ನ ಬಿಟ್ಬಿಟ್ಟು ಅದರ ಬಣ್ಣ ನೋಡಿ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ಸರಿ ಸರಿ, ನೋಡೋಣ. ಮೊದಲನೇ ದಿನ ಬ್ರೇಕ್ಫಾಸ್ಟ್ ರುಚಿ ಏನು ಅಂತ ಎಲ್ಲರೂ ಒಂದೇ ಸಲ ಬಾಯಲ್ಲಿ ಇಟ್ರು. ಹಬ್ಬಾ, ಏನಿದು? ಪೊಂಗಲ ಅಥವಾ ಏನಿದು? ಅಯ್ಯೋ, ಇದ್ರಲ್ಲಿ ಉಪ್ಪೇ ಇಲ್ಲ. ಅಯ್ಯೋ, ಅಣ್ಣ ಬದುಕಿ ಉಳಿದ. ಇವಾಗ ನಾವೇ ಇದನ್ನ ತಿನ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರುತ್ತೆ. ಹೌದು, ಪೊಂಗಲಿಗೆ ಯಾರಾದ್ರೂ ಎಗ್ನ ಹಾಕ್ತಾರಾ? ಅದು ಅದು ಅಕ್ಕ, ಏನೋ ಹೊಸದಾಗಿ ಇರುತ್ತೆ ಅಂತ ಯೂಟ್ಯೂಬಲ್ಲಿ ಹೇಳ್ತಾ ಇದ್ರಕ್ಕ. ಹೌದು, ನೀನೇನ್ ಮಾಡಿದೀಯಾ? ಅಂದ್ರೆ ಮೊಟ್ಟೆನ ಬೇಯಿಸಿ ಅನ್ನವನ್ನು ಮಾಡಿ ಮಿಕ್ಸಿಯಲ್ಲಿ ಹಾಕಿ ಅನ್ನನೂ ಮೊಟ್ಟೆನೂ ಮಿಕ್ಸ್ ಆಗುವ ರೀತಿ ಮಾಡಿದೆ. ಹಾಗೆ ಅಂತ ಹೇಳುವಾಗ ಎಲ್ಲರೂ ನಗ್ತಾ ಇದ್ರು. ಸರಿ ಸರಿ, ಮೊದಲನೇ ದಿನನೇ ಸೈನ್ಸ್ ಪ್ರಾಜೆಕ್ಟ್ ಏನೋ ಮಾಡಿದೀಯಾ? ನಾಳೆಯಿಂದ ಚೆನ್ನಾಗಿ ಮಾಡು. ಸ್ವಲ್ಪ ಕೂಡ ಚೆನ್ನಾಗಿಲ್ವಾ? ನನ್ನ ಬಾಯಿಂದ ನಾನು ಹೇಳಕ್ಕಾಗಲ್ಲ. ಸರಿ, ನನಗೆ ಸ್ವಲ್ಪ ಟೀ ಆದ್ರೂ ಮಾಡ್ಕೊಡು. ನನಗೆ ತುಂಬಾ ಹಸಿವಾಗ್ತಾ ಇದೆ. ನೀವು ಏನ್ ಬೇಕಾದ್ರೆ ತಿಳ್ಕೊಳ್ಳಿ, ನಾನು ತಿಂದಾದ್ಮೇಲೆನೆ ಟೀ ಇಟ್ಟು ಕೊಡೋದು. ಈ ಹುಡುಗಿ ಬದಲಾಗದೇ ಇಲ್ಲ. ಸರಿ, ಏನಾದ್ರೂ ಒಂದ್ ಮಾಡು. ಹಾಗೆ ಹೇಳಿ ರಘುರಾಮ್ ಅಲ್ಲಿಂದ ಹೊರಟು ಹೋದ್ರು. ಅತ್ತೆ, ನಿಜವಾಗ್ಲೂ ಸ್ವಲ್ಪ ಕೂಡ ಚೆನ್ನಾಗಿಲ್ವಾ ಅತ್ತೆ? ಇದ್ರಲ್ಲಿ ರುಚಿ ಇದ್ರೆ ತಾನೆ ಯಾರಾದ್ರೂ ಹೇಳಲಿಕ್ಕೆ. ಸರಿ ಸರಿ, ಇದು ಮೊದಲನೇ ದಿನ ಅಲ್ವಾ, ಅದಕ್ಕೇನೆ ಆಗಿದೆ. ಸರಿ ಬಾ,
ನಿನಗೆ ಇದರ ರುಚಿ ಹೇಗಿರುತ್ತೆ ಅಂತ ಹೇಳ್ತೀನಿ. ಹೀಗೆ ಸ್ವಲ್ಪ ಸಮಯದ ನಂತರ ಕುಸುಮನ ಕೈಯಲ್ಲಿ ಒಂದು ದೊಡ್ಡ ಪೇಪರೇ ಇತ್ತು. ಏನಿದು? ಇದೇನು ದೊಡ್ಡ ವಸ್ತುಗಳ ಚೀಟಿನಾ? ಇಲ್ಲಕ್ಕ, ಕನಿಷ್ಠ ಲಂಚಲ್ಲಿ ಹೇಗೆ ಪಾಸ್ ಆಗೋದು ಅಂತಾನೆ. ಓ ಹೌದಾ, ಸರಿ ಸರಿ. ನೀನು ಬೆಳಿಗ್ಗೆ ಟಿಫನಲ್ಲಿ ಫೇಲ್ ಆದೆ, ಲಂಚಲ್ಲಾದ್ರೂ ಪಾಸ್ ಆಗು. ಸರಿ ಅಕ್ಕ. ಅಕ್ಕ, ಲಂಚ್ ಮೆನು ಏನು? ಟೊಮೆಟೊ ಗೊಜ್ಜು, ಬೆಂಡೆಕಾಯಿ ಪಲ್ಯ, ಆಮೇಲೆ ಬಿಸಿ ಬಿಸಿ ಅನ್ನ. ಇಷ್ಟೇ ಕಣಮ್ಮ, ಆದಷ್ಟು ಬೇಗನೆ ಆಗ್ಬಿಡುತ್ತೆ, ಹೋಗಿ ಮಾಡ್ಕೋ. ಸರಿ ಅತ್ತೆ. ಕುಸುಮ ಟೊಮೆಟೊ ಗೊಜ್ಜು ಮಾಡ್ಲಿಕ್ಕೆ ಹೋಗಿ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಲು. ಹೊಗೆ ಜಾಸ್ತಿ ಬರ್ತಾ ಇತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಏನಿದು ಇಷ್ಟೊಂದು ಘಾಟ್ ಬರ್ತಾ ಇದೆ? ನಮ್ನ ನೆಮ್ಮದಿಯಾಗಿ ಇರ್ಲಿಕ್ ಬಿಡಲ್ವಾ? ಅಕ್ಕ, ಅದೇನು ಸೀದೋಗ್ತಾ ಇದೆ. ಬನ್ನಿ ಅಕ್ಕ, ಅದು ಏನು ಅಂತ ಒಂಚೂರು ನೋಡಿ. ಇಲ್ಲ ಇಲ್ಲ, ಎಲ್ಲನೂ ನೀನೇ ಮಾಡ್ಬೇಕು, ಇದು ಮಾವಯ್ಯನ ರೂಲ್. ಸರಿ ಅಕ್ಕ, ನಾನೇ ಮಾಡ್ತೀನಿ. ನಾನು ಇಲ್ಲೇ ಇದ್ರೆ ನೀನೇನಾದ್ರೂ ಒಂದು ಕೇಳ್ತಾನೆ ಇರ್ತೀಯ. ನಾನಿನ್ನು ಇಲ್ಲಿಂದ ಹೊರಡ್ತೀನಿ ಹಾಗೆ ಅಂತ ಕೀರ್ತಿ ಹೊರಗಡೆ ಹೋದ್ಲು. ಹೀಗೆ ಮಧ್ಯಾಹ್ನದ ಊಟ ಕೂಡ ಸಿದ್ಧವಾಗಿತ್ತು. ಕುಸುಮ ಎಲ್ಲರಿಗೂ ಬಡಿಸ್ತಾ ಇದ್ಲು. ಹೌದು, ಚಿಕ್ಕವನು ಎಲ್ಲಿ ಹೋದ? ಅವನು ಇನ್ನೆಲ್ಲಿರ್ತಾನೆ? ಬೆಳಿಗ್ಗೆನೆ ಸಿಕ್ಕಿದ್ದು ಚಾನ್ಸ್ ಅಂತ ಹೊರಟೋದ ಅಲ್ವಾ? ಹೌದಾ, ಸರಿ ಸರಿ. ಅಮ್ಮ ಸೊಸೆ, ಸ್ವಲ್ಪ ಪಲ್ಯ ಹಾಕು. ಏನ್ ಕುಸುಮ, ಪಲ್ಯ ಮಾಡಕ್ ಕೇಳಿದ್ರೆ ನೀನು ಸಾಂಬಾರ್ ಮಾಡಿತಿದೀಯಾ? ಈ ಬೆಂಡೆಕಾಯಿ ಏನು ಬೇಯಲೇ ಇಲ್ಲ. ಕುಸುಮ, ನೀನು ಲಂಚಲ್ಲಿ ಕೂಡ ಫೇಲ್ ಆಗ್ಬಿಟ್ಟೆ. ಅಕ್ಕ, ಇದೆಲ್ಲ ಮೆಣಸಿನ್ಕಾಯಿಂದಾನೆ. ನೀವು ಬಂದು ನನಗೆ ಸಹಾಯ ಮಾಡ್ಬೋದಾಗಿತ್ತಲ್ವಾ? ಇದು ಸರಿಯಾದ ಕತೆ. ಹಾಗಾದ್ರೆ ಈ ಹುಡುಗಿಗೆ ಒಂದು ಪಲ್ಯ ಮಾಡ್ಲಿಕ್ಕೆ ಕೂಡ ಗೊತ್ತಿಲ್ವಾ? ಸರಿಯಮ್ಮ, ಇದರಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತ ನೀನು ತಿಳ್ಕೊಂಡೆ ಅಲ್ವಾ? ನಾಳೆಂದ ಹೀಗೆ ಮಾಡಬೇಡ. ಸರಿ ಅತ್ತಯ್ಯ. ಸರಿಯಮ್ಮ, ಮಧ್ಯಾಹ್ನಕ್ಕೆ ಏನ್ ಮಾಡ್ತೀಯಾ? ಮಾವಯ್ಯ, ಮಧ್ಯಾಹ್ನಕ್ಕೆ ಕೂಡ ನಾನೇ ಮಾಡ್ಬೇಕಾ? ಹೌದಮ್ಮ, ನಾನು ಹೇಳ್ದೆ ಅಲ್ವಾ, ಈ 1 ವಾರಗಳ ಕಾಲ ಅಡಿಗೆ ಎಲ್ಲ ನೀನೇ ಮಾಡ್ಬೇಕು ಅಂತ. ಸರಿ ಮಾವಯ್ಯ, ರಾತ್ರಿಗೆ ಏನ್ ಬೇಕು ಅಂತ ನೀವೇ ಹೇಳಿ. ದೊಡ್ಡದಾಗಿ ಏನು ಮಾಡ್ಬೇಕಾಗಿಲ್ಲ, ದೋಸೆ ಮಾಡು ಸಾಕು. ಹಾಗೆ ಅಂತ ಹೇಳಿದಾಗ ಆ ದಿನ ಕುಸುಮ ತುಂಬಾ ಉತ್ಸಾಹದಿಂದ ದೋಸೆ ಹಿಟ್ಟನ್ನು ಕಲಸಿದ್ಲು. ಏನೋ ನೋಡಿದ್ರೆ ಚೆನ್ನಾಗಿ ಏನೋ ಮಾಡುವ ರೀತಿ ಅನ್ಸುತ್ತೆ. ಏನೇ ಆಗ್ಲಿ, ಬೆಳಿಗ್ಗೆ ಮಧ್ಯಾಹ್ನ ಮಾಡಿದ ಹಾಗೆ ಮಾತ್ರ ಮಾಡದಿದ್ರೆ ಸಾಕು, ಚೆನ್ನಾಗಿದ್ರೆ ತಿನ್ಬೋದು. ಹೌದತ್ತೆ, ಏನೋ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿದ ಫೀಲಿಂಗೇ ಇಲ್ಲ. ನೀವೇನು ಚಿಂತೆ ಮಾಡ್ಬೇಡಿ, ನಾನು ದೋಸೆನ ತುಂಬಾ ಚೆನ್ನಾಗಿ ಮಾಡ್ತೀನಿ. ಹೌದಾ, ಸದ್ಯ ದೇವ್ರೆ, ನಮ್ನ ಬದುಕಿಸ್ಬಿಟ್ಟೆ. ಆದ್ರೆ ಕುಸುಮ ದೋಸೆ ಮಾಡಲು ಆರಂಭಿಸಿದಾಗ ಕಲ್ಲು ಬಿಸಿಯಾಗಿದ್ದ ಕಾರಣ ದೋಸೆ ಎಲ್ಲ ಸೀದೋಗ್ತಾ ಇತ್ತು. ಅಯ್ಯಯ್ಯೋ, ಈ ಸೀದೋದ ವಾಸನೆ ಎಲ್ಲಿಂದ ಬರ್ತಾ ಇದೆಯೋ? ಕುಸುಮ ದೋಸೆ ಮಾಡ್ತಾ ಇದ್ದಾಳೆ, ಅಲ್ಲೇ ಸೀದೋಗಿದ ವಾಸನೆ ಬರ್ತಾ ಇದೆಯೋ ಏನೋ? ಏನ್ ಕುಸುಮ, ಆ ದೋಸೆನ ತಿನ್ನದ ಅಥವಾ ಎಸಿಯದ? ಯಾಕೆ ಹಾಗೆ ಸೀದೋಗೋ ರೀತಿ ಮಾಡ್ತಾ ಇದೀಯಾ? ಏನೋ ಗೊತ್ತಿಲ್ಲ ರೀ, ನಾನು ಈಚೆ ಹೋಗಿ ಆಚೆ ಬರುವಾಗ ಎಲ್ಲ ಸೀದೋಯ್ತು. ದೋಸೆ ಚೆನ್ನಾಗಿ ಮಾಡ್ತೀನಿ ನನಗೆ ಗೊತ್ತು ಅಂತ ನೀನೇ ತಾನೇ ಕುಸುಮ ಹೇಳಿದ್ದು? ಹೌದು, ಆದ್ರೆ ದೋಸೆ ಚೆನ್ನಾಗಿ ಮಾಡಕ್ ಗೊತ್ತು ಅಂತ ಹೇಳಿದ ತಕ್ಷಣ ದೋಸೆ ಕಲ್ಲಿಗೇನೆ ಡೌಟ್ ಬಂದಿರುವ ಹಾಗಿದೆ. ಹೌದೌದು ರಾಕೇಶ್, ಸರಿಯಾಗಿ ಹೇಳಿದೆ. ಹೀಗೆ ಜೋಕನ್ನು ಮಾಡ್ತಾ ಇರುವಾಗ ಅಷ್ಟರಲ್ಲಿ ರಘುರಾಮ್ ಅಲ್ಲಿಗೆ ಬಂದ್ರು. ಬೆಳಿಗ್ಗೆ ಟಿಫಿನಲ್ಲೂ ಫೇಲು, ಲಂಚಲ್ಲೂ ಫೇಲು, ರಾತ್ರಿ ಡಿನ್ನರು ಫೇಲು. ಆದ್ರೆ ಒಂದ್ಸಲ ಹೇಳ್ಕೊಟ್ರೆ ಸಾಕು, ಹುಡುಗಿ ಕಲ್ತ್ಕೋತಾಳೆ. ನಾಳೆ ಬೆಳಿಗ್ಗೆ ಹೊಸದಾಗಿ ಏನಮ್ಮ ಮಾಡ್ತೀಯಾ? ಅಂದ್ರೆ ಅತ್ತೆ, ನಾಳೆ ನಾನು ಈಸಿಯಾಗಿರುವ ಡಿಶ್ ಮಾಡ್ತೀನಿ. ಏನದು? ಅಕ್ಕ, ಪೂರಿ ಮಾಡೋಣ ಅಂತ ಇದ್ದೀನಿ. ಏನು ಪೂರಿನ? ಅದಾದ್ರೂ ಚೆನ್ನಾಗಿ ಮಾಡ್ತೀಯಾ? ಮರುದಿನ ಎಲ್ಲರೂ ಎದ್ದೇಳುವಷ್ಟರಲ್ಲೇ ಕುಸುಮ ಬೆಳಿಗ್ಗೆ ಬೇಗನೆ ಎದ್ದು ಮಾಡ್ತಾ ಇದ್ಲು. ಏನು ಇವತ್ತು ಅಮ್ಮನವರು ಬೆಳಿಗ್ಗೆ ಬೇಗನೆ ಎದ್ದು ನಿಧಾನವಾಗಿ ಏನು ಮಾಡುವ ರೀತಿ ಇದೆ? ಅಕ್ಕ, ನಾನು ನಿನ್ನೆ ಎಲ್ಲ ಕಡೆ ಓದಿದೆ, ಮನಸ್ಸಲ್ಲಿ ಏಕಾಗ್ರತೆಯಿಂದ ಮಾಡಿದ್ರೆ ಚೆನ್ನಾಗಿ ಅಡಿಗೆ ಮಾಡ್ಬೋದು ಅಂತ. ಆಗ ರಾಕೇಶ್ ಕೂಡ ಬಂದು ಕುಸುಮ ಅಡಿಗೆ ಮಾಡುವ ವಾಸನೆಯನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟ. ನೀನೇ ಮಾಡಿದ ಇದೆಲ್ಲ? ಹೌದು, ನನ್ನಿಂದ ಕೂಡ ಮಾಡಕ್ಕಾಗುತ್ತೆ ಅಂತ ಇವತ್ತು ನಾನು ನಿರೂಪಿಸಿದ್ದೀನಿ. ಅತಿಯಾಗಿ ತಿನ್ನುವ ನಮ್ಮ ಕುಸುಮನ ಇದು. ಹೌದು, ಇವಾಗ ತಿನ್ನದ್ ಮಾತ್ರ ಅಲ್ಲ, ತಿನ್ನೋರಿಗೆ ಕೂಡ ಮಾಡಿಕೊಡ್ತೀನಿ. ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯಪಟ್ರು. ಆ ದಿನ ಕುಸುಮ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಲು. ಅದನ್ನು ನೋಡಿದ ರಘುರಾಮ್, ಅರೆ ಪರವಾಗಿಲ್ಲ, ನಿನ್ನ ಅಡಿಗೆಯಲ್ಲಿ ತುಂಬಾ ಬದಲಾವಣೆಯಾಗಿದೆ. ಆದ್ರೂ ಕೂಡ ಕಿಚನ್ ನಲ್ಲಿ ತುಂಬಾ ಬದಲಾವಣೆಗಳಾಗಬೇಕು. ಹೌದೌದು, ಇನ್ ಮುಂದೆ ನಿನಗೆ ಅಡಿಗೆ ಮಾಡೋದ್ ಮಾತ್ರ ಅಲ್ಲ, ಕಿಚನ್ ನ ಹೇಗೆ ಇಟ್ಕೋಬೇಕು, ಎಷ್ಟು ವಸ್ತುಗಳನ್ನ ಉಪಯೋಗ ಮಾಡ್ಬೇಕು, ಎಲ್ಲ ಜವಾಬ್ದಾರಿ ನಿಂದೆ. ಅಯ್ಯೋ, ಅದು ಕೂಡ ನಾನೇ ಮಾಡ್ಬೇಕಾ?
ಹೌದೌದು, ಅಡಿಗೆ ಮಾಡೋರು ಮನೆಯಲ್ಲಿ ಏನಿದೆ ಏನಿಲ್ಲ ಅಂತ ಜವಾಬ್ದಾರಿಯಿಂದ ನೋಡ್ಕೋಬೇಕಾಗುತ್ತೆ. ಹಾಗೆ ಹೇಳಿದಾಗ ಕುಸುಮನಿಗೆ ಹೊಸದಾದ ತಲೆನೋವು ಕೂಡ ಆರಂಭವಾಯಿತು. ಕುಸುಮ ಎಲ್ಲವನ್ನು ಹೇಗೆ ಮ್ಯಾನೇಜ್ ಮಾಡ್ತಾಳೆ ಅಂತ ಎಲ್ಲರೂ ಆತುರದಿಂದ ಕಾಯ್ತಿದ್ದಾರೆ. ಬೆಳಿಗ್ಗೆ 8 ಗಂಟೆ ಆದ್ರೂ ಕೂಡ ಚಂದನಪುರದಲ್ಲಿ ಚಳಿ ಜಾಸ್ತಿ ಇತ್ತು. ರಾಮ್ ಅವರು ಕೂತ್ಕೊಂಡು ಪೇಪರ್ ಅನ್ನು ಓದ್ತಾ ಇದ್ರೆ ಕಾಂತಮ್ಮ ಕಾವ್ಯ ಇಬ್ರು ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಿದ್ರು. ಅಡುಗೆ ಮನೆಯಲ್ಲಿ ಕೀರ್ತಿ ಕುಸುಮ ಇಬ್ರು ಅಡಿಗೆ ಮಾಡ್ತಾ ಇದ್ರು. ಏನಮ್ಮ ಕೀರ್ತಿ, ನಾನ್ ಕಾಫಿ ಕೇಳಿ ಎಷ್ಟೊತ್ತಾಯ್ತು, ಇನ್ನು ಕಾಫಿ ಕೈಗೆ ಬರ್ತಾ ಇಲ್ಲ. ಚಳಿಯಲ್ಲಿ ನಾವಿಬ್ರು ಇಲ್ಲಿ ಸಾಯ್ತಾ ಇದೀವಿ, ಏನ್ ಮಾತ್ ನಿಮ್ದು? ಹೌದಮ್ಮ, ಈ ಅತ್ತಿಗೆಯವರು ಯಾವಾಗ್ಲೂ ಹೀಗೇನೆ, ಕೆಲ್ಸ ಕಡಿಮೆ ಮಾತು ಜಾಸ್ತಿ. ನಮ್ಮಿಬ್ರಿಗೂ ಇವರು ಯಾವಾಗ ಟಿಫಿನ್ ಕೊಡ್ತಾರ ಏನೋ, ನನಗೂ ತುಂಬಾ ಹಸಿವಾಗ್ತಿದೆ. ಒಂದು ಕಡೆ ಕೀರ್ತಿ ಕೈಯಲ್ಲಿ ಕಾಫಿನ ತಗೊಂಡ್ರೆ ಕುಸುಮ ಇನ್ನೊಂದ್ ಕೈಯಲ್ಲಿ ಟಿಫಿನ್ ನ ತಗೊಂಬಂದ್ಲು. ಅತ್ತೆ, ಕಾಫಿ ಕುಡಿಯಕ್ಕೆ ಬೇಕಾದ್ರೂ ನಿಮ್ಗೆ ಸಮಯ ಇರ್ಬೋದು, ಆದ್ರೆ ಮಾತಾಡ್ಲಿಕ್ಕೆ ನಮಗೆ ಸಮಯ ಸಿಗಲ್ಲ ಅಲ್ವಾ? ಅದಕ್ಕೆ ನಾವು ಮಾತಾಡ್ಕೊಂಡೆ ಕೆಲಸ ಮಾಡೋದು. ಏನಮ್ಮ, ಇವತ್ತು ಕಾಫಿಯಲ್ಲಿ ಸಕ್ಕರೆ ಕಡಿಮೆ ಆಗಿದೆ, ಬೇಕು ಬೇಕು ಅಂತಾನೆ ಸಕ್ಕರೆನ ಕಡಿಮೆ ಮಾಡಿದ್ದಾ? ಇಲ್ಲತ್ತೆ, ಈ ನಡುವೆ ಡಾಕ್ಟ್ರು ಏನ್ ಹೇಳಿದ್ರು, ನಿಮಗೆ ಶುಗರ್ ಬಾರ್ಡ್ರಲ್ಲಿ ಇದೆ ಅಂತ ಹೇಳಿದ್ರಲ್ವಾ? ನಿಮಗೆ ಏನಾದ್ರೂ ಶುಗರ್ ಬಂದು ತೊಂದರೆ ಆದ್ರೆ ನಮಗೆ ತಾನೇ ಮೊದ್ಲು ತೊಂದರೆ ಆಗೋದು. ಸಿಹಿ ಮಾತಲ್ಲಿದ್ರೆ ಸಾಕತ್ತೆ, ಕಾಫಿಯಲ್ಲೆಲ್ಲ ಇರ್ಬೇಕಾದ ಅವಶ್ಯಕತೆ ಏನೂ ಇಲ್ಲ. ಅಯ್ಯೋ ಪರವಾಗಿಲ್ವೇ, ಇವಾಗೆಲ್ಲ ಕೀರ್ತಿ ಅತ್ತಿಗೆಗೆ ಮಾತಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ನೋಡಿ. ಕುಸುಮ ಅತ್ತಿಗೆ ಏನಾದ್ರೂ ಮಾತಾಡ್ತಾರಾ ಅಂತ? ಎಲ್ಲ ಕಾವ್ಯ, ಕೀರ್ತಿಯಕ್ಕೆ ಹೇಳಿದ್ದು ಕೂಡ ನಿಜಾನೇ. ಅತ್ತೆಯವರ ಆರೋಗ್ಯ ನಮ್ಗೆ ಮುಖ್ಯ ಅಲ್ವಾ? ಸಾಕು ಸಾಕು, ಇಬ್ರು ಮಾತ್ ನಿಲ್ಸಿ. ನಿಮ್ ಮಾವನ್ಗೆ ಬಿಸ್ನೀರ್ ಬೇಕಂತೆ, ಮೊದ್ಲು ತಗೊಂಡೋಗಿ ಕೊಡಿ. ಸಂಜೆ 6 ಗಂಟೆ ಸಮಯ. ಹೊರಗಡೆ ರಘುರಾಮ್ ಅವರು ವಾಕಿಂಗ್ಗೆ ಸಿದ್ಧವಾಗಿದ್ರು. ಸಮಯದಲ್ಲಿ ಹೊರಗಡೆ ಮಂಜು ಬೀಳ್ತಾ ಇತ್ತು. ಶಲ್ಯ, ನಾನು ಹೀಗೇನೆ ಪಾರ್ಕ್ ವರೆಗೆ ಸ್ವಲ್ಪ ಹೋಗಿ ಬರ್ಲಾ? ನೋಡ್ಕೊಂಡೋಗಿ. ಹೊರಗಡೆ ಚಳಿ ಗಾಳಿ ಮಳೆ ಕೂಡ ಬಿದ್ದಿದ್ರಿಂದ ಹೊರಗೆ ಜಾರ್ತಾ ಇದೆ. ಹೀಗೆ ರಘುರಾಮ್ ಕೂಡ ಪಾರ್ಕಿಗೆ ಹೊರಟೋದ್ರು. ರಘುರಾಮ್ ಹೋಗಿ ಸ್ವಲ್ಪ ಸಮಯದಲ್ಲೇ ಹೊರಗಡೆ ಏನೋ ಜೋರಾದ ಶಬ್ದ ಕೇಳಿಸ್ತು. ರಘುರಾಮ್ ಅವರು ಹೋಗ್ತಾ ಕೆಳಗೆ ಜಾರಿ ಬಿದ್ದೇ ಬಿಟ್ರು. ಅವರ ಕಾಲು ತುಂಬಾನೇ ಊದಿ ಹೋಗಿತ್ತು. ಅಮ್ಮ, ತಂದೆಯವರು ಹೊರಗಡೆ ಜಾರಿ ಬಿದ್ಬಿಟ್ರು. ಅವರಿಂದ ಕಾಲ್ನ ಎತ್ತಿ ಇಡಕ್ಕೂ ಆಗ್ತಾ ಇಲ್ಲ. ಬೇಗ ಡಾಕ್ಟರ್ ಅವ್ರನ್ನ ಕರೀರಿಯಮ್ಮ. ಡಾಕ್ಟರ್ ಕೂಡ ಬಂದು ನೋಡಿದ್ರು. ರಘುರಾಮ್ ಅವರೇ, ನಿಮಗೆ ವಯಸ್ಸು ಕೂಡ ಜಾಸ್ತಿಯಾಗಿದೆ. ಇವಾಗ ನಿಮ್ ಕಾಲು ಫ್ರ್ಯಾಕ್ಚರ್ ಆಗಿದೆ. ವಯಸ್ಸಾದ ಕಾರಣ ಮೂಳೆಗಳಲ್ಲಿ ಬಲ ಕೂಡ ಜಾಸ್ತಿ ಇರಲ್ಲ. ದಿನ ಕಂಪ್ಲೀಟ್ ಆಗಿ ನೀವು ರೆಸ್ಟ್ ಮಾಡಬೇಕು. ಅದ್ರ ಜೊತೆಗೆ ಒಳ್ಳೆ ರೀತಿಯ ಆರೋಗ್ಯವಾದ ಫುಡ್ಗಳನ್ನು ತಗೋಬೇಕು. ಸಮಯದಲ್ಲಿ ನೀವು ಸೂಪ್ ಕುಡಿದ್ರೆ ನಿಮಗೆ ಎಲುಬು ಬೇಗ ಕೂಡುತ್ತೆ. ಅಯ್ಯೋ, ಇವಾಗ ಏನ್ರಿ ಮಾಡೋದು? ನೀವೀಗೆ ಮಂಚದಲ್ಲಿ ಮಲಗಿದ್ರೆ ನಾನು ಏನ್ರಿ ಮಾಡೋದು? ಅಮ್ಮ ಅಳ್ಬೇಡಿ ಅಮ್ಮ, ತಂದೆಗೆ ಬೇಗನೆ ಗುಣ ಆಗುತ್ತೆ. ಅತ್ತೆ, ಅಳದ್ರಿಂದ ಯಾವ ಸಮಸ್ಯೆಗೆ ಪರಿಹಾರ ಸಿಗದಿಲ್ಲತ್ತೆ. ಡಾಕ್ಟರ್ ಹೇಳಿದಾರಲ್ಲ, ಮಟನ್ ಸೂಪಿಂದ ಆರೋಗ್ಯಕ್ಕೆ ಒಳ್ಳೇದು ಅಂತ. ಅವನಿಗೆ ಬೆಳಿಗ್ಗೆ ಸಂಜೆ ಅಂತ 2 ಟೈಮ್ ಕೂಡ ನಾವು ಬಿಸಿ ಬಿಸಿ ಮಟನ್ ಸೂಪ್ ಮಾಡಿ ಕೊಡ್ತೀವಿ. ಕುಸುಮ, ನೀನ್ ನನ್ಗೆ ಸಹಾಯ ಮಾಡ್ತೀಯಾ? ಖಂಡಿತ ಅಕ್ಕ, ಮಾವಯ್ಯ ಗುಣ ಆಗ್ಬೇಕಲ್ವಾ? ಮರುದಿನ ಬೆಳಿಗ್ಗೆ ರಾಕೇಶ್ ರಾಜೇಶ್ ಇಬ್ಬರು ಮಾರ್ಕೆಟಿಗೆ ಹೋಗಿ ಮಟನ್ ಕಾಲುಗಳನ್ನು ತಗೊಂಬಂದ್ರು. ಕೀರ್ತಿ ಕುಸುಮ ಅವರಿಬ್ಬರು ಅದನ್ನು ಕ್ಲೀನ್ ಮಾಡಿದ್ರು. ಕೀರ್ತಿ, ಇದ್ನ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡು. ತಂದೆಯವರಿಗೆ ಇದರಲ್ಲಿ ಚೆನ್ನಾಗಿರುವ ಸೂಪ್ನ ಮಾಡಿಕೊಡಿ. ಚಳಿಗೆ ಅದರ ಘಾಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ, ನೀನು ಅದಕ್ಕೆ ಬೇಕಾದ ಮಸಾಲೆ ಎಲ್ಲ ರೆಡಿ ಮಾಡು. ನಾನು ಹಾಗೇನೆ ಇದಕ್ಕೆ ಬೇಕಾದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡ್ತೀನಿ. ಅದರಲ್ಲಿ ಹಾಕಿದಾಗ ಕುಕ್ಕರ್ ವಿಶಿಲ್ ಕೂಗಿತ್ತು. ಅದರ ವಾಸನೆ ಮನೆಯೆಲ್ಲ ಹರಡಿತು. ಆ ಸಮಯದಲ್ಲಿ ಕಾವ್ಯ, ಅಯ್ಯೋ ಅತ್ತಿಗೆ, ಏನಿದು ಮನೆಯೆಲ್ಲ ಬರೀ ನಾನ್ ವೆಜ್ ವಾಸನೆ? ನನ್ನ ಫ್ರೆಂಡ್ಸ್ ಬಂದ್ರೆ ಏನ್ ತಿಳ್ಕೊಳ್ಳೋದಿಲ್ಲ ಅತ್ತಿಗೆ. ಕಾವ್ಯ, ಈ ವಾಸನೆ ಮಾವನ ಕಾಲನ್ನು ಗುಣಪಡಿಸುವುದು. ನಿನ್ನ ಫ್ರೆಂಡ್ಸ್ ಬರ್ತಾರೆ ಅಂತ ಇದನ್ನೆಲ್ಲ ಮನೆಯಲ್ಲಿ ಮಾಡದೇ ಇರಕ್ಕಾಗಲ್ಲ ಅಲ್ವಾ? ನಿನ್ಗೆ ಬೇಕಂದ್ರೆ ನಿನ್ ರೂಮಿಗೆ ಹೋಗಿ ರೂಮ್ ಫ್ರೆಶ್ನರ್ ಇದೆಲ್ಲ ಅದನ್ನ ಹುಡ್ಕೋ. ಏನ್ ಕೀರ್ತಿ, ನನ್ ಮಗಳನ್ನ ನೋಡಿ ಹಾಗೆ ಹೇಳ್ತಾ ಇದೀಯಾ? ಆ ವಾಸನೆ ನಿಜವಾಗ್ಲೂ ಸ್ವಲ್ಪ ಘಾಟಾಗಿನೇ ಇದೆ. ಇದರಲ್ಲಿ ಔಷಧಿ ಗುಣ ಜಾಸ್ತಿನೇ ಇದೆ. ಅದರಿಂದ ಮಾವನ ಎಲುಬಿಗೆ ಇದು ಕೆಲಸವನ್ನು ಮಾಡಿಸುತ್ತೆ. ಹೀಗೆ ಸೂಪ್ ಕೂಡ ರೆಡಿ ಆಯ್ತು. ರಘುರಾಮ್ ಅವರು ಬಿಸಿ ಬಿಸಿ ಸೂಪ್ ಕುಡಿತಾ ಇದ್ದಂಗೆ ಅವರಿಗೆ ಸ್ವಲ್ಪ ಸಮಾಧಾನವಾಯಿತು. ಅಮ್ಮ ಕೀರ್ತಿ, ಈ ಸೂಪು ಅಮೃತದ ಹಾಗೆ ಇದೆ. ಇದು ಗಂಟ್ಲಲ್ಲಿ ಇಳಿಯುವಾಗ ಗಂಟ್ಲಿಗೆ ಕೂಡ ತುಂಬಾ ಚೆನ್ನಾಗಿದೆ. ನೋಡಿದ್ರ ಅಪ್ಪ, ಅತ್ತಿಗೆ ಕುಸುಮ ಇಬ್ರು ಸೇರ್ಕೊಂಡು ನಿಮ್ಮ ಆರೋಗ್ಯಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ. ಹೀಗೆ ಪ್ರತಿದಿನ ಕೀರ್ತಿ ಕುಸುಮ ಅವರ ಮಾವನ ಆರೋಗ್ಯಕ್ಕೋಸ್ಕರ ಸೂಪನ್ನು ಮಾಡಿಕೊಡ್ತಿದ್ರು. ಇದರಿಂದ ಅವರ ಕಾಲು ಕೂಡ ಬೇಗನೆ ಗುಣವಾಯಿತು. ದಿನ ಸಂಜೆ ರಾಜೇಶ್ ಮನೆಗೆ ತುಂಬಾ ಗೊಂದಲದಿಂದ ಬಂದ.
ಎಲ್ಲರೂ ಅವನನ್ನೇ ನೋಡಿದ್ರು. ಏನಪ್ಪಾ ರಾಜೇಶು, ಏನಾಯ್ತು? ಯಾಕೆ ಹಾಗೆ ಇದೀಯಾ? ಆಫೀಸಲ್ಲಿ ಏನಾದ್ರು ನಡೀತಾ? ಪ್ರಾಬ್ಲಮ್ಮು ಸಣ್ಣದಲ್ಲಮ್ಮ, ತುಂಬಾನೇ ದೊಡ್ಡದು. ನಮ್ಮ ಆಫೀಸಲ್ಲಿ ಸ್ವಲ್ಪ ನಷ್ಟ ಆಗಿದೆ ಅಂತ ಕೆಲಸ ಮಾಡೋದ್ರಲ್ಲಿ ಅರ್ಧ ಜನನ ಕೆಲಸದಿಂದನೇ ತೆಗೆದುಬಿಟ್ರು. ಅಯ್ಯೋ ದೇವ್ರೆ, ಹಾಗಾದ್ರೆ ನಿನ್ನನ್ನು ಕೂಡ ಕೆಲಸದಿಂದ ತೆಗೆದುಬಿಟ್ರಾ? ಇವಾಗ ಏನು ಮಾಡೋದು? ತಂದೆಯವರ ಔಷಧಿ ಖರ್ಚು, ರಾಕೇಶ್ ಒಬ್ನೇ ದುಡಿಯೋದು ಸರಿಯಾಗುತ್ತಾ? ಅಣ್ಣ, ನನ್ನ ಕಾಲೇಜ್ ಫೀಸ್ ಬೇರೆ ನೆಕ್ಸ್ಟ್ ಇಯರ್ ಕಟ್ಬೇಕು. ಇವಾಗ ಕೆಲಸ ಹೋದ್ರೆ ಹೇಗೆ? ಎಲ್ಲರೂ ಒಂದು ನಿಮಿಷ ಮೌನವಾಗಿರಿ. ರೇ, ನೀವು ಏನು ಆಲೋಚನೆ ಮಾಡ್ಬೇಡಿ. ಜೀವನದಲ್ಲಿ ಒಂದು ಕಡೆ ಬಾಗ್ಲಾಕಿದ್ರೆ ಇನ್ನೊಂದು ಕಡೆ ಬಾಗಿಲು ತೆಗೆಯುತ್ತೆ. ನಿನಗೇನಮ್ಮ, ಬಾಯಿಗೆ ಬಂದ ಹಾಗೆ ಕತೆಗಳನ್ನ ಪುರಾಣಗಳನ್ನ ಹೇಳ್ತಾನೆ ಇರ್ತೀಯಾ? ಅಯ್ಯೋ ಅತ್ತೆ, ನಾವಿಬ್ರು ಈ ನಡುವೆ ಮಟನ್ ಸೂಪ್ನ ಮಾಡ್ತಾ ಇದ್ದೋ. ಅದರಿಂದ ಮಾವ ನೋಡಿದ್ರ ಎಷ್ಟು ಬೇಗ ಗುಣ ಆದ್ರು ಅಂತ. ಗುಣ ಆಗಿದ್ನ ನಾವಿಬ್ರು ನಮ್ಮ ಕಣ್ಣಾರೆ ನೋಡಿದೀವಿ. ಸುತ್ತಮುತ್ತ ತುಂಬಾ ಜನರು ವಯಸ್ಸಾದವರೇ ಕಾಯಿಲೆಯಿಂದ ಇದ್ದಾರೆ. ಕೂಡ ಕಾಲ್ ನೋವು, ಕೈ ನೋವು, ಶೀತ, ಜ್ವರ ಅಂತ ಪದೇ ಪದೇ ಬರ್ತಾ ಇದೆ. ಹೌದು ಕೀರ್ತಿ, ಅದಕ್ಕೆ ಏನ್ ಮಾಡೋದು? ನಾವು ಬಿಸಿ ಬಿಸಿ ಮಟನ್ ಸೂಪು ವ್ಯಾಪಾರವನ್ನು ಆರಂಭಿಸಿದ್ದೆ ನಮಗೂ ವ್ಯಾಪಾರ ಆಗುತ್ತೆ ಅಲ್ವಾ? ಚಳಿಕಾಲ ಆದ ಕಾರಣ ಜನ ಕೂಡ ಸಂಜೆ ಸಮಯದಲ್ಲಿ ಜಾಸ್ತಿ ಬರ್ತಾರೆ. ನಮ್ಮ ಮನೆ ಮುಂದೆನೆ ಖಾಲಿ ಪ್ರದೇಶ ಇದೆ ಅಲ್ವಾ, ಅಲ್ಲೇ ವ್ಯಾಪಾರವನ್ನು ಮಾಡ್ಬೋದು. ಹಾಗೆ ಹೇಳಿದಾಗ ಕೌಸಲ್ಯ, ಏನಮ್ಮ ಮಟನ್ ಸೂಪ್ನ ಮಾಡ್ತೀಯಾ? ನಮ್ಮ ಮರ್ಯಾದೆ ಹೊರಗಡೆ ತೆಗಿಯೋಣ ಅನ್ಕೊಂಡಿದ್ದೀಯಾ? ನೀನು ಹೊರಗಡೆ ಹೋಗಿ ಮಟನ್ ಸೂಪ್ ಮಾಡಿದ್ರೆ ನಮ್ಮ ಮರ್ಯಾದೆ ಹೋಗಲ್ವಾ? ಛೀ, ಸ್ವಲ್ಪ ಕೂಡ ಬುದ್ಧಿ ಇಲ್ವಾ? ನಮ್ಮ ಅಣ್ಣ ದೊಡ್ಡ ಇಂಜಿನಿಯರ್, ಅವನೋಗಿ ರಸ್ತೆಯಲ್ಲಿ ನಿಂತು ಈ ಸೂಪ್ ವ್ಯಾಪಾರ ಮಾಡಿದ್ರೆ ನನ್ನ ಫ್ರೆಂಡ್ಸ್ ನಡುವೆ ನನಗೆ ಗೌರವ ಇರುತ್ತಾ? ನಮ್ಮ ಕಾವ್ಯ, ಅತ್ತಿಗೆ ಅಂತ ಕರೀಲಿಕ್ಕೆ ಮರ್ತೋಯ್ತಾ? ನಾವೇನು ಮರ್ಯಾದೆ ಬಿಟ್ಟು ಏನು ಕೆಲಸ ಮಾಡ್ತಾ ಇಲ್ವಲ್ಲ? ಕಷ್ಟಪಟ್ಟು ದುಡ್ದು ರಸ್ತೆಯಲ್ಲಾದ್ರೂ ಎಲ್ಲಾದ್ರೂ ಏನು ದುಡಿದ್ರೆ ನಮ್ಮ ಮರ್ಯಾದೆ ಹೇಗಮ್ಮ ಹೋಗುತ್ತೆ? ಮತ್ತೆ ಅಕ್ಕ ಹೇಳಿದ್ದು ಕೂಡ ಒಳ್ಳೆ ವಿಚಾರನೇ. ರಾಜೇಶ್ ಭಾವನಿಗೆ ಮತ್ತೆ ಕೆಲಸ ಸಿಗುವ ತನಕ ಇದು ನಮ್ಗೆ ಆಸರಿಯಾಗಿ ನಿಲ್ಲುತ್ತೆ. ರಾಜೇಶ್ ಕೂಡ ಸಂಜೆ ಆಫೀಸಿಂದ ಬಂದ ನಂತರ ಅವರಿಗೆ ಸಹಾಯ ಮಾಡ್ಬೋದು. ಕೀರ್ತಿ ಹೇಳಿದ್ದು ಕೂಡ ನಿಜನೇ ಕಣಮ್ಮ. ಕೀರ್ತಿ ಕೈಯಲ್ಲಿ ಒಳ್ಳೆ ಅಡುಗೆ ಕೈ ರುಚಿ ಇದೆ. ಆದ್ರೂ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೇಕಲ್ವಾ? ಹೆಂಡತಿ ಕೈಯಲ್ಲಿರುವ ಒಳ್ಳೆ ರುಚಿ 4 ಜನಕ್ಕೆ ಗೊತ್ತಾದ್ರೆ ತಾನೇ ಹಣ ಸಂಪಾದನೆ ಮಾಡ್ಬೋದು. ಅಲ್ಯ, ಅವರಿಗೆ ಅಡ್ಡಿ ಕೊಡ್ಬೇಡ. ಕೀರ್ತಿ ತುಂಬಾ ಬುದ್ಧಿಶಾಲಿಯಾದ ಹುಡುಗಿ. ಈ ಕಾಲದಲ್ಲಿ ಬಿಸಿ ಬಿಸಿ ಸೂಪಿಗೆ ಒಳ್ಳೆ ಬೇಡಿಕೆ ಕೂಡ ಇದೆ. ಇವತ್ತು ನಾನು ನಿಮ್ ಮುಂದೆ ಚೆನ್ನಾಗಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಕೂಡ ಅದೇ ಸೂಪ್ ತಾನೇ. 2 ದಿನಗಳ ನಂತರ ಮನೆ ಮುಂದೆ ಕೀರ್ತಿ ಮಟನ್ ಹೆಲ್ತಿ ಸೂಪ್ ಹಾಗೆ ಅಂತ ಬೋರ್ಡ್ ಅನ್ನು ಹಾಕಿದ್ರು. ಹೀಗೆ ಕೀರ್ತಿ ಕುಸುಮ ವ್ಯಾಪಾರವನ್ನು ಆರಂಭಿಸಿದ್ರು. ಸೂಪ್ ಘಮ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಅವರಿಬ್ಬರು ಚೆನ್ನಾಗಿ ಸೂಪ್ ಮಾಡಿದ್ರು. ನೀವು ಕ್ಯಾಶ್ ಕೌಂಟರ್ ಹತ್ರ ಹೋಗಿ, ರಾಕೇಶ್, ನೀನು ಜನ ಬರ್ತಾರಲ್ಲ ಅವ್ರನ್ನ ನೋಡ್ಕೋ. ಬಾ ಕುಸುಮ, ನಾವು ಹೋಗಿ ಸೂಪ್ ಹಾಕಿ ಕೊಡೋಣ. ಮೊದಲ ದಿನ ಆ ಕಡೆ ತುಂಬಾ ಜನರು ಬಂದು ಆ ಕಡೆ ಈ ಕಡೆ ನಡ್ಕೊಂಡು ಹೋಗ್ತಾ ಇದ್ರೆ ಹೊರತು ಯಾರು ಕೂಡ ಆಸಕ್ತಿ ತೋರಿಸಲಿಲ್ಲ. ಇದನ್ನು ಕಿಟಕಿ ಹತ್ರ ನಿಂತ್ಕೊಂಡು ಅಮ್ಮ ಮಗಳು ಇಬ್ರು ನೋಡಿ, ಅಮ್ಮ ನೋಡಿ ಅಮ್ಮ, ಯಾರು ಕೂಡ ಕಸ್ಟಮರ್ ಬರ್ಲೇ ಇಲ್ಲ ಅನ್ಸುತ್ತೆ. ಅವರಿಗೆ ಹಾಗೇನೆ ಆಗ್ಬೇಕು. ನಮ್ಮ ಮಾತನ್ನ ಎಲ್ಲಾದ್ರೂ ಕೇಳ್ತಾರಾ? ಕೇಳಲ್ಲ ಅಲ್ವಾ? ಇವಾಗ ಅಷ್ಟೊಂದು ಸೂಪು ವ್ಯರ್ಥ ತಾನೆ. ಅದರಲ್ಲಿ ಒಬ್ರು ವಯಸ್ಸಾದವರು, ಅಮ್ಮ ಏನಮ್ಮ ಇದು, ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದು ಮಟನ್ ಸೂಪ್, ವಯಸ್ಸಾದ ನಿಮಗೆ ಒಳ್ಳೆ ಆರೋಗ್ಯಕರವಾದದ್ದು. ಕಾಲಿನ ಮೂಳೆಯೆಲ್ಲ ತುಂಬಾ ಬಲವಾಗುತ್ತೆ. ಒಂದು ಗ್ಲಾಸ್ ಕೊಟ್ಟು ನೋಡ್ಲಾ, ಕುಡಿತೀರಾ? ಸರಿಯಪ್ಪ ಕೊಡಿ, ಕುಡ್ದು ನೋಡ್ತೀನಿ. ಹೀಗೆ ಅಂತ ಹೇಳಿದಾಗ ಕೀರ್ತಿ ಒಂದು ಗ್ಲಾಸ್ ಸೂಪ್ ಕುಡಿದ್ಲು. ಆ ವಯಸ್ಸಾದ ವ್ಯಕ್ತಿ ಒಂದು ಶಿಪ್ ಕುಡಿದ ನಂತರ, ಬಬ್ಬಬ್ಬಬ್ಬ, ಎಂತ ರುಚಿ ಕಣಮ್ಮ, ಅಮೃತದ ಹಾಗೆ ಇದೆ. ಇದನ್ನ ಕುಡಿದ ತಕ್ಷಣ ಮೈಕೈ ನೋವೆಲ್ಲ ಹಾರಿ ಹೋಯ್ತು. 2 ಪಾರ್ಸಲ್ ಕೊಡಮ್ಮ, ನಮ್ಮ ಮನೆಯವರಿಗೆ ಕೂಡ ನಾನು ತಗೊಂಡೋಗ್ತೀನಿ. ಹೀಗೆ ಆ ಮುದುಕ ಮಾತಾಡಿದ್ದು ಅಲ್ಲಿ ನಿಂತಿದ್ದ ಜನರಿಗೆ ಕೂಡ ಕೇಳಿಸಿತು. ಅವರು ಬಂದು ಕ್ಯೂ ಅಲ್ಲಿ ನಿಂತುಕೊಂಡು ಸೂಪನ್ನು ತೆಗೆದುಕೊಳ್ಳಲು ಬರ್ತಾ ಇದ್ರು. ಹೀಗೆ ಒಬ್ಬರು ಇನ್ನೊಬ್ಬರಿಗೆ ಹೇಳೋದು, ಇನ್ನೊಬ್ರು ಮನೆಗೆ ತಗೊಂಡೋಗೋದು ಅಂತ ನಡೆಯಿತು. ನಿಮ್ಮ ಸೂಪು ತುಂಬಾ ಚೆನ್ನಾಗಿದೆ. ನಿನ್ನೆ ಇಡೀ ನಾನು ಶೀತ ಕೆಮ್ಮಿನಿಂದ ಒದ್ದಾಡ್ತಾ ಇದ್ದೆ. ನಿಮ್ಮ ಸೂಪು ಒಂದು ಶಿಪ್ ಕುಡಿದ ತಕ್ಷಣ ನನಗೆ ತುಂಬಾನೇ ರಿಲೀಫ್ ಆದಾಗೆ ಇದೆ. ಸರ್, ಇದರಲ್ಲಿ ನಾವು ಹಾಕುವಂಥದ್ದು ಸಾಧಾರಣವಾದ ಮಸಾಲ. ನಮಗೆ ಎಲ್ಲರೂ ಕುಡಿದು ಚೆನ್ನಾಗಿರ್ಬೇಕು ಅಷ್ಟೇ ಬೇಕಾಗಿದ್ದು. ಹೀಗೆ ದಿನಗಳು ಕಳೆಯಿತು. ಸ್ವಲ್ಪ ದಿನದಲ್ಲೇ ಮಟನ್ ಸೂಪ್ ಸ್ಟಾಲ್ ಫೇಮಸ್ ಆಯಿತು. ಸಂಜೆ ಆಗ್ತಾ ಇದ್ದಂಗೆ ಜನ ಕ್ಯೂ ನಿಲ್ತಾ ಇದ್ರು. ಹೊರಗಡೆ ರಾಜೇಶ್ ಕ್ಯಾಶ್ ಕೌಂಟರ್ ಅಲ್ಲಿ ಕೂತ್ಕೊಂಡು ಹಣನ ತಗೊಳ್ತಾ ಇದ್ದ. ಈ ಕಡೆ ಮನೆಯೊಳಗೆ ಕಾವ್ಯ ಕಾಂತಮ್ಮ ಆಶ್ಚರ್ಯದಿಂದ ನೋಡುತ್ತಾ, ನೋಡಿದ್ರಾ ಹೊರಗಡೆ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ? ಕಾರಲ್ಲಿ ಬಂದು ಕೂಡ ಪಾರ್ಸಲ್ನ ತಗೊಂಡೋಗ್ತಿದ್ದಾರಮ್ಮ. ಹೌದಮ್ಮ,
ಕೀರ್ತಿ ಕೈಯಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ, ಆದ್ರೂ ಕೂಡ ನನ್ನ ಗೌರವ ಏನೂ ಹೋಗ್ಲಿಲ್ಲ. ನಿನ್ನ ಸೊಸೆ ತುಂಬಾ ಚೆನ್ನಾಗಿ ಸೂಪ್ ಮಾಡ್ತಾಳೆ ಅಂತ ಅಕ್ಕಪಕ್ಕದವರೆಲ್ಲ ಪ್ರತಿದಿನ ಬಂದು ನನ್ ಜೊತೆ ಹೇಳ್ತಾನೇ ಇದ್ದಾರೆ. ಕೀರ್ತಿ ಕುಸುಮ ಇಬ್ರು ಬರೀ ಖಾಲಿ ಪಾತ್ರೆಯನ್ನು ತೆಗೆದುಕೊಂಡು ಬಂದ್ರು. ಅತ್ತೆ, ಇವತ್ತು ಸೂಪ್ ಬೇಗನೆ ಖಾಲಿ ಆಯಿತು. ತುಂಬಾ ಜನರಿಗೆ ಸೂಪ್ ಸಿಗ್ಲೇ ಇಲ್ಲ. ನಾಳೆಯಿಂದ ತುಂಬಾ ಮಾಡ್ಕೊಂಡು ಹೋಗ್ಬೇಕು. ಈ 1 ವಾರದ ಲಾಭ ಎಷ್ಟು ಅಂತ ಗೊತ್ತಾ? ನನ್ನ 1 ತಿಂಗಳ ಸಂಬಳದಲ್ಲಿ ಅರ್ಧ ಬಂದಿದೆ. ಕೀರ್ತಿ ಐಡಿಯಾ ತುಂಬಾ ಚೆನ್ನಾಗಿದೆ. ನೋಡ್ದ ಕೌಸಲ್ಯ, ಯಾವ ಕೆಲ್ಸ ಕೂಡ ಕೀಳಾದ ಕೆಲ್ಸ ಅಲ್ಲ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡೋದು ಯಾವುದೂ ಕೀಳಲ್ಲ. ಸೊಸೆಯಿಂದಿರು ಕೇವಲ ಸೂಪನ್ನು ಮಾರಾಟ ಮಾಡ್ಲಿಲ್ಲ, ನಮ್ಮ ಮನೆಗೆ ಧೈರ್ಯವನ್ನು ತಂದು ಕೊಟ್ಟಿದ್ದಾರೆ. ನಿಮ್ಮಿಬ್ರ ಬಗ್ಗೆ ಗೊತ್ತಿಲ್ಲದೆ ನಾನು ಕೂಡ ನಿಮ್ನ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟೆ. ನಿನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ನಿಮ್ಮ ಬಳಿ ಸೂಪ್ ಕುಡ್ದಿದ್ದಾರೆ. ಸೂಪ್ ತುಂಬಾ ಚೆನ್ನಾಗಿತ್ತು ಅಂತ ಸ್ಟೇಟಸ್ ಅಲ್ಲಿ ಹಾಕಿದ್ರು. ನನಗೆ ತುಂಬಾ ಗರ್ವ ಆಗ್ತಾ ಇದೆ. ಪರವಾಗಿಲ್ಲ ಕಾವ್ಯ, ಯಾರಿಗಾದ್ರೂ ಮನ್ಸೊಳಗೆ ಸ್ವಲ್ಪ ಭಯ ಇರುತ್ತೆ. ಆದ್ರೆ ನಾವು ಸರಿಯಾದ ದಾರಿಯಲ್ಲಿ ಹೋದ್ರೆ, ನಮಗೆ ಸಕ್ಸಸ್ ಆದ್ರೆ ನಮ್ಮ ಭಯ ನಮ್ನ ಬಿಟ್ಟು ದೂರ ಹೋಗುತ್ತೆ. ನಮ್ಮ ಸೂಪ್ನ ಕುಡ್ದು ಎಷ್ಟೋ ದೊಡ್ಡವರು ಚೆನ್ನಾಗಿರಿ ಅಂತ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಚಳಿಕಾಲ ನಮಗೆ ಒಳ್ಳೆ ದಾರಿನ ತೋರ್ಸ್ಕೊಟ್ಟಿದೆ. ಕೀರ್ತಿ, ನಾಳೆ ನಾನು ಕೂಡ ಬಂದು ನಿಮ್ಮಿಬ್ರಿಗೆ ಸಹಾಯ ಮಾಡ್ತೀನಿ. ಅಯ್ಯೋ ಅತ್ತೆ, ನಿಮ್ಮ ಆಶೀರ್ವಾದ ನಮಗೆ ಇದ್ರೆ ಸಾಕು. ನೀವು ನಮ್ ಜೊತೆಗಿದ್ರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಎಲ್ಲರೂ ಸಂತೋಷದಿಂದ ನಗ್ತಾ ಇದ್ರು. ಎಲ್ಲರಲ್ಲಿ ಚಳಿಗಾಲಿ ಬೀಸ್ತಾ ಇದ್ರೆ ಅವರ ಮನೆಯಲ್ಲಿ ಮಾತ್ರ ವಿಜಯದ ಬೆಚ್ಚನಿಗೆ ಇತ್ತು. ಬೇಸರ ಅನ್ನೋದು ಮನುಷ್ಯನನ್ನು ಆಲೋಚನೆ ಮಾಡಿಸುತ್ತೆ. ಕಷ್ಟ ಒಬ್ಬ ಮನುಷ್ಯನ ಬಲವನ್ನು ತೋರಿಸುತ್ತೆ. ರಾಜೇಶಿಗೆ ಕೆಲಸ ಹೋದಾಗ ಕೀರ್ತಿ ಕೂತ್ಕೊಂಡು ಕುಗ್ಗಿ ಹೋಗದೆ ಅವಳ ಕೈಯಲ್ಲಿರುವ ನೈಪುಣ್ಯತೆಯನ್ನು ಅರಿತುಕೊಂಡು ಅದರ ಪ್ರಕಾರ ಜಯವನ್ನು ಸಾಧಿಸಿದ್ಲು. ಅತ್ತಿಗೆ ನಾದ್ನಿ ತುಂಬಾ ಕೇವಲ ಪಡಿಸಿದ್ರು, ಅದನ್ನು ಜಯಗೊಳಿಸಿ ತೋರಿಸಿದ್ಲು. ಒಂದು ಸಣ್ಣ ಮಟನ್ ಸೂಪ್ ಅಂಗಡಿ ಆ ಮನೆಗೆ ಕಷ್ಟವನ್ನು ನೀಗಿಸಿ ಧೈರ್ಯವನ್ನು ತಂದುಕೊಟ್ಟಿದೆ. ರಾಜೇಶಿಗೆ ಮತ್ತೆ ಕೆಲಸ ಸಿಕ್ಕಿದ್ರು ಕೂಡ ಸಂಜೆ ಸಮಯದಲ್ಲಿ ತನ್ನ ಹೆಂಡತಿಗೆ ಸಹಾಯವನ್ನು ಮಾಡ್ತಾ ಇದ್ದ. ಯಾಕೆ ಅಂದ್ರೆ ಅದು ಕೇವಲ ವ್ಯಾಪಾರವಲ್ಲ, ಚಳಿಗಾಲದಲ್ಲಿ ಅನಾರೋಗ್ಯದಿಂದ ಇರುವವರಿಗೆ ಆರೋಗ್ಯವನ್ನು ತಂದುಕೊಟ್ಟ ಗಾಡಿ.